ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಸರ್ಕಾರಿ ಉದ್ಯೋಗ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಆದರೆ ದೀರ್ಘಕಾಲದಿಂದ ತಾತ್ಕಾಲಿಕ ನೆಲೆಯಲ್ಲಿಯೇ ಕೆಲಸ ಮಾಡ್ತಿರೋ ಸರ್ಕಾರಿ ನೌಕರರ ಪಾಡೇನು? ಇವತ್ತು ನಾವು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ತಾತ್ಕಾಲಿಕ ಸಿಬ್ಬಂದಿಯ ಭವಿಷ್ಯವನ್ನೇ ಬದಲಿಸಬಲ್ಲ ಕರ್ನಾಟಕ ಹೈಕೋರ್ಟ್ನ ಒಂದು ಬಹುಮುಖ್ಯ ತೀರ್ಪಿನ ಬಗ್ಗೆ ಚರ್ಚಿಸಲಿದ್ದೇವೆ. ಬರೀ ಒಣ ನಿಯಮಗಳನ್ನಷ್ಟೇ ಅಲ್ಲ, ಅದರ ಹಿಂದಿರೋ ನ್ಯಾಯಾಲಯದ ದೃಷ್ಟಿಕೋನವನ್ನ ಬಹಳ ಸುಲಭವಾಗಿ ಹಂತಹಂತವಾಗಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. 10. ಹೌದು, ಇದು ಕೇವಲ ಒಂದು ನಂಬರ್ ಮಾತ್ರ ಖಂಡಿತ ಅಲ್ಲ. ಈ ಇಡೀ ಕಾನೂನು ಹೋರಾಟದ ಕೇಂದ್ರ ಬಿಂದುವೇ ಈ 10 ವರ್ಷಗಳು. ಸರ್ಕಾರಿ ವಲಯದಲ್ಲಿ, ಅದರಲ್ಲೂ ವಿಶೇಷವಾಗಿ ತಾತ್ಕಾಲಿಕ ಸಿಬ್ಬಂದಿಗೆ 1 ದಶಕದ ಕಾಲ ಸೇವೆ ಸಲ್ಲಿಸುವುದು ಅಂದ್ರೆ ತಮ್ಮ ಜೀವನದ ಬಹುದೊಡ್ಡ ಬಹುಮುಖ್ಯ ಘಟ್ಟವನ್ನೇ ಆ ಸಂಸ್ಥೆಗೆ ಮುಡಿಪಾಗಿಟ್ಟಂತೆ ಅಲ್ವಾ? ಈ 10 ವರ್ಷಗಳ ನಿರಂತರ ಸೇವೆ ಅನ್ನೋದು ಈ ಕಾನೂನು ವಿವಾದದಲ್ಲಿ ಅತ್ಯಂತ ನಿರ್ಣಾಯಕವಾದ ಮಿತಿಯಾಗಿದೆ. ಇದು ಯಾಕಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಮುಂದಿನ ನಿಮಿಷಗಳಲ್ಲಿ ನಾವೇ ನೋಡಲಿದ್ದೇವೆ. ವಿಭಾಗ 1: 10 ವರ್ಷಗಳ ಮೈಲಿಗಲ್ಲು. ಸತತ 1 ದಶಕದ ಸೇವೆ ಕಾನೂನಿನ ದೃಷ್ಟಿಯಲ್ಲಿ ಎಷ್ಟು ಮಹತ್ವದ್ದು ಅಂತ ಈಗ ನೋಡೋಣ. ವಿಭಾಗ 2: ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ವಿವಾದ. ಈ ಥಿಯರಿಯನ್ನು ಸುಮ್ಮನೆ ಗಾಳಿಯಲ್ಲೇ ಮಾತನಾಡುವ ಬದಲು ಒಂದು ನೈಜ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. 13. ಹೌದು, ಈ ಇಡೀ ಪ್ರಕರಣದ ಕೇಂದ್ರಬಿಂದುವಾಗಿರೋದು ಬೇರ್ಯಾರೂ ಅಲ್ಲ, ಒಟ್ಟು 13 ಮಂದಿ ತಾತ್ಕಾಲಿಕ ಉದ್ಯೋಗಿಗಳು. ಇದರಲ್ಲಿ ಎಸ್ ನಾಗೇಂದ್ರ ಅನ್ನೋರು ಕೂಡ ಸೇರಿದ್ದಾರೆ. ಯೋಚನೆ ಮಾಡಿ, ಈ 13 ಜನ ತಮ್ಮ ವೃತ್ತಿ ಜೀವನದ 10 ವರ್ಷಗಳಿಗೂ ಹೆಚ್ಚು ಕಾಲವನ್ನು ಒಂದೇ ಒಂದು ಸಂಸ್ಥೆಗಾಗಿ ಮೀಸಲಿಟ್ಟವರು. ಯಾವುದೇ ಒಂದು ಅಂಕಿಅಂಶದ ಹಿಂದೆ ನೈಜ ವ್ಯಕ್ತಿಗಳಿರ್ತಾರೆ, ಅವರ ಭವಿಷ್ಯದ ಹೋರಾಟ ಇರುತ್ತೆ ಅನ್ನೋದನ್ನ ಈ ನಂಬರ್ ನಂಬಿ ನೆನಪಿಸುತ್ತೆ. ಹಾಗಾದ್ರೆ ಈ 13 ಮಂದಿ ಎಲ್ಲಿ ಕೆಲಸ ಮಾಡ್ತಿದ್ರು ಗೊತ್ತಾ? ಕರ್ನಾಟಕ ಪಶು ವೈದ್ಯಕೀಯ ಪ್ರಾಣಿ ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಪ್ರಸ್ತುತ ವಿವಾದದಲ್ಲಿರೋ ಉದ್ಯೋಗದಾತ ಸಂಸ್ಥೆ ಕೂಡ ಇದೆ. ತನ್ನ ದೈನಂದಿನ ಕೆಲಸ ಕಾರ್ಯಗಳ ಸುಗಮ ನಿರ್ವಹಣೆಗಾಗಿ ಇವರನ್ನ ತಾತ್ಕಾಲಿಕವಾಗಿ ನೇಮಿಸಿಕೊಡಲಾಗಿತ್ತು. ಆದರೆ ಇದು ಕೇವಲ ಕೆಲವು ತಿಂಗಳುಗಳ ಕಥೆ ಆಗಿರಲಿಲ್ಲ, ವರ್ಷಾನುಗಟ್ಲೆ ಮುಂದುವರೆದ ಪ್ರಕ್ರಿಯೆ. ಸರಿ, ಹಾಗಾದ್ರೆ ಈ ಸಿಬ್ಬಂದಿಯ ಬಗ್ಗೆ ವಿಶ್ವವಿದ್ಯಾಲಯದ ನಿಲುವೇನಾಗಿತ್ತು? ಇಲ್ಲಿ ನಿಜಕ್ಕೂ ಒಂದು ದೊಡ್ಡ ವಿರೋಧಾಭಾಸ ಇದೆ. ಒಂದೆಡೆ ನೋಡಿದ್ರೆ ವಿಶ್ವವಿದ್ಯಾಲಯ ತನ್ನ ಕೆಲಸ ಕಾರ್ಯಗಳಿಗಾಗಿ 10 ವರ್ಷಗಳಿಗೂ ಹೆಚ್ಚು ಕಾಲ ಈ ಸಿಬ್ಬಂದಿಯ ಸೇವೆಯನ್ನ ಬಳಸ್ಕೊಂಡಿದೆ. ಅಂದ್ರೆ ಸಂಸ್ಥೆಗೆ ಅವರ ಅಗತ್ಯ ಖಂಡಿತವಾಗಿಯೂ ಇತ್ತು. ಆದರೆ ಇನ್ನೊಂದೆಡೆ ಅದೇ ಸಿಬ್ಬಂದಿಗೆ ಖಾಯಂ ಉದ್ಯೋಗದ ಸ್ಥಾನಮಾನ ನೀಡಲು, ಅಂದ್ರೆ ಖಾಯಂಗೊಳಿಸಲು ಮಾತ್ರ ಕಡ್ಡಿ ತುಂಡಾದಂತೆ ನಿರಾಕರಿಸಿದೆ. ಈ 2 ಅಂಶಗಳ ನಡುವಿನ ತಿಕ್ಕಾಟವೇ ಈ ಪ್ರಕರಣದ ಜೀವಾಳ. ಸಂಸ್ಥೆಯ ಅವಲಂಬನೆ ಮತ್ತು ಅದರ ಕಾನೂನಾತ್ಮಕ ನಿಲುವಿನ ನಡುವಿನ ಈ ವಿರೋಧಾಭಾಸವೇ ಅಂತಿಮವಾಗಿ ನ್ಯಾಯಾಲಯದ ಮೆಟ್ಟಿಲೇರಲು ಕಾರಣವಾಯಿತು. ವಿಭಾಗ 3: ಹೈಕೋರ್ಟ್ ತೀರ್ಪು. ಈ ಸಂಘರ್ಷ ವಿಶ್ವವಿದ್ಯಾಲಯದ ಆವರಣ ದಾಟಿ ನ್ಯಾಯಾಲಯದಲ್ಲಿ ಯಾವೆಲ್ಲ ಹಂತಗಳನ್ನು ದಾಟಿತು ಅಂತ ಗಮನ ಹರಿಸೋಣ. ಕಾಲಾನುಕ್ರಮದಲ್ಲಿ ಈ ಘಟನೆಗಳನ್ನ ನೋಡಿದ್ರೆ ಕಥೆ ತುಂಬಾ ಸ್ಪಷ್ಟವಾಗುತ್ತೆ. 2019ರಲ್ಲಿ ಏನಾಯಿತು ಅಂದ್ರೆ, ಹೈಕೋರ್ಟ್ನ ಏಕಸದಸ್ಯ ಪೀಠ ತಮ್ಮ ಸೇವೆಯನ್ನ ಕಾಯಂಗೊಳಿಸುವಂತೆ ಕೋರಿ ಹೊಸದಾಗಿ ಮನವಿ ಸಲ್ಲಿಸಲು ಸಿಬ್ಬಂದಿಗೆ ಸೂಚನೆ ಕೊಡ್ತು. ಆದರೆ 2019ರ ನಂತರ ವಿಶ್ವವಿದ್ಯಾಲಯ ಸುಮ್ಮನೆದಿಲ್ಲ, ಈ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಿತು. ಇದೀಗ ಪ್ರಸ್ತುತ ಏನಾಗಿದೆ ಅಂದ್ರೆ, ಪ್ರಕರಣದ ವಿಚಾರಣೆ ನಡೆಸಿದ ವಿಭಾಗೀಯ ಪೀಠ ವಿಶ್ವವಿದ್ಯಾಲಯ ಸಲ್ಲಿಸಿದ್ದ ಆ ಮೇಲ್ಮನವಿಯನ್ನೇ ವಜಾಗೊಳಿಸಿದೆ. ಕಾನೂನಿನ ಚಕ್ರ ಹೇಗೆ ಉರುಳುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ನ್ಯಾಯಾಲಯ ಹೇಳ್ದ ಈ ಒಂದು ಮಾತನ್ನ ನಾವೆಲ್ಲರೂ ಆಳವಾಗಿ ಗಮನಿಸಲೇಬೇಕು. 10 ವರ್ಷಕ್ಕೂ ಹೆಚ್ಚು ಕಾಲ ಸೇವೆಯನ್ನು ಬಳಸಿಕೊಂಡು ಇದೀಗ ಅವರ ಸೇವೆ ಕಾಯಂಗೊಳಿಸಲು ನಿರಾಕರಿಸುವ ಕ್ರಮ ಸಮರ್ಥನೀಯ ಅಲ್ಲ. ವಿಭಾಗೀಯ ಪೀಠವು ವಿಶ್ವವಿದ್ಯಾಲಯದ ಮೇಲ್ಮನವಿಯನ್ನು ವಜಾಗೊಳಿಸಲು ಕೊಟ್ಟ ಪ್ರಮುಖ ಕಾರಣವೇ ಇದು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಸುದೀರ್ಘ ಕಾಲದವರೆಗೆ ಒಬ್ಬರ ಶ್ರಮವನ್ನ ಬಳಸಿಕೊಂಡ ಮೇಲೆ ಅವರಿಗೆ ಉದ್ಯೋಗ ಭದ್ರತೆಯನ್ನೇ ನಿರಾಕರಿಸುವುದು ಖಂಡಿತ ನ್ಯಾಯಯುತವಲ್ಲ ಅನ್ನೋದನ್ನ ಕೋರ್ಟಿಲಿ ಬಹಳ ಸ್ಟ್ರಾಂಗ್ ಆಗಿ ಇದೆ. ವಿಭಾಗ 4: ಉಮಾದೇವಿ ಪ್ರಕರಣದ ಪೂರ್ವ ನಿದರ್ಶನ. ಹಾಗಾದ್ರೆ ಹೈಕೋರ್ಟ್ ಯಾವ ಬಲವಾದ ಕಾನೂನಿನ ತಳಹದಿಯ ಮೇಲೆ ಈ ತೀರ್ಪನ್ನ ಕೊಡ್ತು ಅಂತ ತಿಳಿಯೋಣ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಉಮಾದೇವಿ ಪ್ರಕರಣದಲ್ಲಿ ಹೈಕೋರ್ಟ್ ಸಂವಿಧಾನಿಕ ಪೀಠ ನೀಡಿರುವ ತೀರ್ಪಿದೆಯಲ್ಲ, ಅದು ತಾತ್ಕಾಲಿಕ ಸಿಬ್ಬಂದಿಯನ್ನ ಖಾಯಂಗೊಳಿಸಲು ಪರಿಗಣಿಸುವಾಗ ಬಳಸಲಾಗುವ ಒಂದು ಸ್ಟ್ಯಾಂಡರ್ಡ್ ಕಾನೂನು ಮಾನದಂಡ. ಈ 13 ಮಂದಿ ಉದ್ಯೋಗಿಗಳಿಗೆ ಖಾಯಂ ಸ್ಥಾನಮಾನ ನೀಡುವ ಬಗ್ಗೆ ಯೋಚಿಸುವಾಗ ಇದೇ ಉಮಾದೇವಿ ಪ್ರಕರಣದ ತೀರ್ಪನ್ನೇ ಅನ್ವಯಿಸಿ ಪರಿಗಣನೆ ಮಾಡಬೇಕು ಅಂತ ಹೈಕೋರ್ಟ್ ವಿಶ್ವವಿದ್ಯಾಲಯಕ್ಕೆ ಸ್ಪಷ್ಟವಾಗಿ ನಿರ್ದೇಶನ ನೀಡಿದೆ. ಹಳೆಯ ಲ್ಯಾಂಡ್ಮಾರ್ಕ್ ತೀರ್ಪುಗಳು ಹೊಸ ಪ್ರಕರಣಗಳಿಗೆ ಹೇಗೆ ದಾರಿದೀಪವಾಗುತ್ತವೆ ಅನ್ನೋದಕ್ಕೆ ಇದೊಂದು ಪಕ್ಕಾ ಉದಾಹರಣೆ. ಹಾಗಾಗಿ ಹೈಕೋರ್ಟ್ನ ಅಂತಿಮ ನಿರ್ದೇಶನಗಳನ್ನ ನಾವು ಒಗ್ಗೂಡಿಸಿ ನೋಡೋದಾದ್ರೆ, ಮೊದಲನೇದಾಗಿ ವಿಶ್ವವಿದ್ಯಾಲಯ ಸಲ್ಲಿಸಿದ್ದ ಮೇಲ್ಮನವಿಯನ್ನ ಅದು ವಜಾಗೊಳಿಸಿದೆ. ಎರಡನೇದಾಗಿ
ಆ ತಾತ್ಕಾಲಿಕ ಸಿಬ್ಬಂದಿ ಸಲ್ಲಿಸಿದ 10 ವರ್ಷಗಳ ಸುದೀರ್ಘ ಸೇವೆಯನ್ನ ಸಂಪೂರ್ಣವಾಗಿ ಮಾನ್ಯ ಮಾಡಿದೆ ಮತ್ತು ಮೂರನೇದಾಗಿ ಪೂರ್ವ ನಿರ್ದೇಶನದ ಆಧಾರದ ಮೇಲೆ ಅಂದ್ರೆ ಆ ಉಮಾದೇವಿ ಪ್ರಕರಣದ ಆಧಾರದ ಮೇಲೆ ಈ ಸಿಬ್ಬಂದಿಯ ಖಾಯಂ ಸ್ಥಾನಮಾನವನ್ನ ಪರಿಗಣಿಸುವಂತೆ ಆದೇಶಿಸಿದೆ. ಎಲ್ಲಾ ಪಾಯಿಂಟ್ಸ್ ಕ್ಲಿಯರ್ ಆಗಿದೆ ಅಲ್ವಾ? ವಿಭಾಗ 5 ತಾತ್ಕಾಲಿಕ ಸಿಬ್ಬಂದಿಗೆ ಇದರ ಪರಿಣಾಮಗಳೇನು? ಈ ಪ್ರಕರಣ ಕೇವಲ ಆ 13 ಮಂದಿಗೆ ಮಾತ್ರ ಸೀಮಿತನಾ ಅಥವಾ ಬೇರೆ ಏನಾದರೂ ಇದೆಯಾ ನೋಡೋಣ. ಇದರ ವಿಶಾಲವಾದ ಪರಿಣಾಮವನ್ನು ನಾವು ನೋಡಲೇಬೇಕು. ದೀರ್ಘಕಾಲದ ತಾತ್ಕಾಲಿಕ ಸರ್ಕಾರಿ ಕೆಲಸಗಾರರಿಗೆ ಇದೊಂದು ದೊಡ್ಡ ಕಾನೂನುಬದ್ಧ ಮಾನದಂಡವನ್ನು ಸೃಷ್ಟಿಸುತ್ತಿದೆ. ಅಂದ್ರೆ ಬೇರೆ ಬೇರೆ ಸರ್ಕಾರಿ ಇಲಾಖೆಗಳಲ್ಲಿ 16 ವರ್ಷಗಳಿಂದ ತಾತ್ಕಾಲಿಕ ನೆಲೆಯಲ್ಲಿ ದುಡಿಯುತ್ತಿರುವ ಸಾವಿರಾರು ಕಾರ್ಮಿಕರಿಗೂ ಈ ತೀರ್ಪು ಒಂದು ಭರವಸೆಯ ಕಿರಣವಾಗಿದೆ. ಇದು ಕೇವಲ ಒಂದು ಜಡ್ಜ್ಮೆಂಟ್ ಮಾತ್ರ ಅಲ್ಲ, ಬದಲಾಗಿ ತಾತ್ಕಾಲಿಕ ನೌಕರರ ವಲಯದಲ್ಲಿ ಮೂಡಿರುವ ಒಂದು ದೊಡ್ಡ ಆಶಾಭಾವನೆ. ಕೊನೆಯದಾಗಿ ಒಂದು ಬಹುಮುಖ್ಯವಾದ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ. ಹೈಕೋರ್ಟ್ನ ಈ ನಿರ್ದೇಶನವು ಸರ್ಕಾರಿ ಸಂಸ್ಥೆಗಳು ಮತ್ತು ಅವುಗಳ ತಾತ್ಕಾಲಿಕ ಉದ್ಯೋಗಿಗಳ ನಡುವಿನ ಭವಿಷ್ಯದ ಸಂಬಂಧವನ್ನು ಹೇಗೆ ರೂಪಿಸುತ್ತೆ? ಇದು ಉದ್ಯೋಗ ಭದ್ರತೆಯ ಹೊಸ ಶಕೆಗೆ ನಾಂದಿ ಹಾಡಲಿದೆಯಾ? ಇನ್ಮುಂದೆ ತಾತ್ಕಾಲಿಕ ನೇಮಕಾತಿಗಳನ್ನು ಮಾಡುವಾಗ ಸಂಸ್ಥೆಗಳು ಹೆಚ್ಚು ಎಚ್ಚರಿಕೆ ವಹಿಸ್ತಾವಾ? ಯೋಚನೆ ಮಾಡಬೇಕಾದ ವಿಷಯವೇ. ಈ ಸಂಕೀರ್ಣ ಕಾನೂನು ವಿಚಾರವನ್ನು ಅರ್ಥ ಮಾಡಿಕೊಳ್ಳಲು ಇಂದಿನ ನಮ್ಮ ಈ ಪ್ರಯತ್ನ ನಿಮಗೆ ಸಹಾಯ ಮಾಡಿದೆ ಅಂತ ಭಾವಿಸ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕಲಿಕೆ ಹೀಗೆಯೇ ಮುಂದುವರಿಯಲಿ.